ಅಲ್ಲಿಂದ ಪೂಜೆ ಮಾಡಕತ್ತಾನಂತ ಹೊರ ಕೊಡ್ಬೇಕಂದ್ರಾಗ ಆ ಕೈ ಮತ್ತೆ ಹಣಮಪ್ಪನ ಮ್ಯಾಗ ಹೋಗಿರ್ತದ. ಅಲ್ಲಿಂದ ಮತ್ತೆ ದ್ಯಾಮವನ ಮ್ಯಾಗ ಬರ್ತೈತಿ, ಗಣಪನ ಮ್ಯಾಗ ಬರ್ತೈತಿ, ಎಲ್ಲೆಲ್ಲೇ ಹೋಗ್ತದ ಅವರೆಲ್ಲರೂ ಎಲ್ಲಿ ಬಿಡು ಈಟೆ ಮಾಡತ್ತಾನಂತ ಕುಂತ. ಈಗ ಎಲ್ಲ ದೇವರಿಗೆ ಪೂಜೆ ಮಾಡ್ಕೊತ ಕುಂತಿದ್ದ. ಮನ್ಯಾಗ ಮೊಮ್ಮಗ ಇತ್ರಿ, ಅದು ಹೊರಗೆ ಗೋಲಿಗಂಡು ಆಡಕತ್ತಿತ್ತು ಅಂಗಳದಾಗ. ನಮ್ಮ ಅಜ್ಜ ಎಟ್ಟೊತ್ತು ಮಾಡ್ತಾನೆ ಪೂಜೆ ಅಂತ ಕುಂಕೇರಿ ಅವ ಒಂದು ಸಾಣದೊಂದಿಟ್ಟು ಕುರಿಪಿ ತೊಗೊಂಡು ಕೇರಿ ತೆಗ್ಗಡ್ಡಕತ್ತಿದ್ದ. ಅವ ಅಂಗಳು ತುಂಬ ತೆಗ್ಗ ಅಡ್ಡಿ ಬಿಡಿತೀನಿ ರೀ. ಅಡ್ಡೋದು ಇಟ್ಟಿಟ್ಟು ಹಡ್ಡೋದು ಬಿಟ್ಟು ತಿರುಗಾಡ್ತಿದ್ದ. 2 ತಾಸಿನ ಮ್ಯಾಗ ಅಪ್ಪಂದು ಪೂಜೆ ಮುಗಿತ್ರಿ. ಮುಗಿದಕ್ಕೆ ಉದಿನ ಕಡ್ಡಿ ತೊಗೊಂಡ್ಕೆ ಹೊರಗೆ ಬಂದು ಬಾಗಿಲಿಗೆ ಒಂದು ಜರ, ಸೂರ್ಯಾಗ ಒಂದು ಜರ ಬೆಳಗ್ಬೇಕ್ರಿ. ಹಿಂದೆಡೆ ಸೂರ್ಯ ನೆನಪಾತನ್ರಿ, ಮೊದಲು ನೆನಪ ಆಗಲ್ಲ. ಅವ ಇರ್ಲಿಕ್ಕಂದ್ರೆ ನಾವು ಹೇಳತ್ತಿದ್ದಿಲ್ಲ. ಬೆಳಗಾಕತ್ತ ಬರ್ತಾನ, ನೋಡ್ತಾನೆ ಅಂಗಳದಾಗ ಮೊಮ್ಮಗ ಹಡ್ಕೊತ ಕುಂತಿರ್ತೈತಿ. ಏ ಹುಚ್ಚ, ಯಾಕೆ ಏನು ಮಾಡಕತ್ತೀಯೋ ಅಂತ. ಬಾಯಿ ತೆಗ್ಯಾಕತ್ತೀನಿ ತಾತ, ಬಾಯಿ ತೆಗ್ಯಾಕತ್ತೀನಿ ಅನ್ನಂತ. ಏಸ್ ತೆಗದಿಯಲ್ಲೋ ಅನ್ನಂತ. ತೆಗದ ಅಜ್ಜ ಒಂದ್ರಾಗ ನೀರು ಬರೋವಲ್ಲು. ಇಟ್ಟಿಟ್ಟು ತೆಗದೀನಿ, ಗೇಣು ತೆಗದೀನಿ, ಮಣ ತೆಗದೀನಿ, ಒಂದ್ರಾಗ ನೀರು ಬರೋಲ್ಲು ಅನ್ನಂತ. ಹೊಚ್ಚೊಳೆ ಮಗನೇ ಅನ್ನಂತ. ಯಾಕಜ್ಜ? ಅಲ್ಲೋ ಸುಮಾರು ಒಂದು 60-70 ಗಡ್ಡಿಯಪ್ಪ, 60-70 ಒಂದ್ರಾಗ ಹೊಡೆದಿದ್ದೆಪ್ಪ ಅಂತಂದ್ರೆ ನೀರು ಬರ್ತಿತ್ತಲ್ಲೋ ಅನ್ನಂತ. ಅಜ್ಜ ಮತ್ತೆ ನೀನು ಒಂದೇ ದೇವ್ರನ್ನ ಪೂಜೆ ಮಾಡಿದ್ದೆ ಅಂದ್ರೆ ಇಟತಿಗೆ ನಮಗೆ ಉದ್ಧಾರ ಆಗಿಬಿಡ್ತಿದ್ದೇವಲ್ಲ. ಮಕ್ಕಳು ಭಾಳ ಸೂಕ್ಷ್ಮ ಇದಾವ್ರಿ. ಅದಕ್ಕೆ ನಾವು ಮನೆಯಲ್ಲಿ ಸಂಸ್ಕಾರ ಕೊಡಬೇಕು. ಪೂಜಾ ಸಂಸ್ಕಾರ, ಹಿರಿಯರ ಬಗ್ಗೆ ಸಂಸ್ಕಾರ, ಗುರು ಹಿರಿಯರ ಬಗ್ಗೆ ಸಂಸ್ಕಾರ ಕೊಡಬೇಕು. ಪೂಜೆ ಅಂದರೆ ಏನು ಬಿಟ್ಟಿವಿ ನಾವೆಲ್ಲ ಮೊಬೈಲ್ ಕೊಡ್ತೀವಿ, ಮಾಲಿ ಕರ್ಕೊಂಡು ಹೋಗ್ತೀವಿ. ಮನೆ ಹಿಡಿನ ಮಾಲಿ ಕರ್ಕೊಂಡು ಹೋಗ್ಬೇಡ್ರಿ, ಮಂದಿರ ಕರ್ಕೊಂಡು ಹೋಗ್ರಿ. ಮೊಬೈಲ್ ಕೊಡ್ಬೇಡ್ರಿ, ತಾಳ ಕೊಡ್ರಿ, ಮಕ್ಕಳ ಕೈ ಭಜನೆ ಮಾಡಲಿ. ಭಗವದ್ಗೀತೆ ಕೊಡ್ರಿ. ಎಷ್ಟು ಅನುಕರಣೆಶೀಲ ಅದಾವ. ನೀವೇನು ಮಾಡ್ತೀನಿ ಮನ್ಯಾಗ ಅದಕ್ಕೆ ಚಂದಾಗ ಮಾತಾಡ್ಬೇಕು ಮಕ್ಕಳದ್ರಿ. ಅವೇ ಕಲಿತಾವ. ಯಾಕೆ ಹಿಂಗಾಗ್ಯದ್ರಿ, ನಮ್ಮ ಹುಡುಗ ಕೆಟ್ಟ ಕೋಡಾಗ್ಯದ್ರಿ, ಕೆಟ್ಟ ಎಡವಟ್ಟಾಗ್ಯದ್ರಿ ಅಂತ ಬೈತಿರ್ತೀರಿ. ಯಾಕೆ ನಾವು ಒಂದುತ್ತ ಕಿವ್ಯಾಗಿ ಬಿದ್ದು 3 ವರ್ಷದ ಮಕ್ಕಳು ದೊಡ್ಡ ವಾಕ್ಯ ನಮ್ಗೆ ಯಾಕೆ ಅಂತಾವ. ಹೌದಲ್ರಿ? ಒಪ್ಕೊಳ್ಳೋಂಥ ಮಾತಲ್ಲಿದು, ಎಲ್ಲರೂ ಒಪ್ಕೊಳ್ಳೋಂಥ ಮಾತು. ಅದಕ್ಕೆ ಒಂದು ಗಂಡ ಹೆಂಡತಿ ಬಜಾರಕ್ಕೆ ಹೋಗಿದ್ರು. ಹುಡುಗನ ಕರ್ಕೊಂಡಕ್ಕೆ ಹೋಗಿದ್ದ ತಂದು. ಬರೋ ಮುಂದಾಗ ಮಳೆ ಹೆಚ್ಚಿತ್ತು. ಆ ಮಗು ಏನಂತ, ಯಪ್ಪ ಒಂದು ಐಸ್ ಕ್ರೀಮ್ ಕೊಡ್ಸ ಅಂತ. ಬಾ ಕೊಡಿಸ್ತೀನಿ ಅಂತ. ಬಾಜಾರ್ಗೆ ಹೋದಾಗ ಮಕ್ಕಳು ಏನಾರು ಕೇಳಿದ್ರೆ ಕೊಡಿಸ್ತಿರಲ್ಲ, ಹಂಗೆ ಕೊಡಿಸಿದ ಐಸ್ ಕ್ರೀಮ. ಚೀಪ್ಗೋ ಅಂತ ಬರಾಕತ್ತಿತ್ತು. ಭಯಂಕರ ಮಳೆ.